ಒಬ್ಬ ಬ್ರಾಹ್ಮಣ ವಿದ್ಯಾರ್ಥಿ ಅವಮಾನದಿಂದ ಉರಿದು ಖಡ್ಗ ಹಿಡಿದು ಸಾಮ್ರಾಜ್ಯ ಸ್ಥಾಪಿಸಿದ ಕಥೆ ಕೇಳಿದ್ದೀರಾ? ಇದು ಕೇವಲ ಇತಿಹಾಸವಲ್ಲ, ಇದು ಆತ್ಮಗೌರವದ, ಪ್ರತೀಕಾರದ ಮತ್ತು ಹೆಮ್ಮೆಯ ಕಥೆ. ನಮಸ್ಕಾರ ಗೆಳೆಯರೆ, ಇಂದು ನಾವು ಕರ್ನಾಟಕದ ಇತಿಹಾಸದ ಒಂದು ಅದ್ಭುತ ಅಧ್ಯಾಯವನ್ನು ತೆರೆದುಕೊಳ್ಳೋಣ. ಸುಮಾರು 1700 ವರ್ಷಗಳ ಹಿಂದೆ ಉತ್ತರ ಕನ್ನಡ ಜಿಲ್ಲೆಯ ಒಂದು ಸಣ್ಣ ಊರು, ಆದ್ರೆ ಮಹಾ ಇತಿಹಾಸ ಹೊಂದಿದ ಸ್ಥಳ, ಬನವಾಸಿ. ಇಲ್ಲಿಯೇ ಹುಟ್ಟಿದ್ದು ಕನ್ನಡದ ಮೊದಲ ಸ್ವದೇಶಿ ರಾಜವಂಶ, ಕದಂಬ ಸಾಮ್ರಾಜ್ಯ. ಒಬ್ಬ ಬ್ರಾಹ್ಮಣನು ಹೇಗೆ ಯೋಧನಾದ? ಕನ್ನಡ ಭಾಷೆ ಹೇಗೆ ಆಡಳಿತ ಭಾಷೆಯಾಯಿತು? ಇವೆಲ್ಲದರ ಉತ್ತರ ಈ ವಿಡಿಯೋದಲ್ಲಿದೆ. ಕೊನೆವರೆಗೂ ನೋಡಿ. ಈ ಕಥೆ ಶುರುವಾಗುತ್ತದೆ ಶಿವಮೊಗ್ಗ ಜಿಲ್ಲೆಯ ತಾಳಗುಂದದಲ್ಲಿ. ಅಲ್ಲಿ ಇರುವ ಸ್ತಂಭಶಾಸನ ಇತಿಹಾಸದ ಸಾಕ್ಷಿ. ಆ ಕಾಲದಲ್ಲಿ ಮಯೂರ ಶರ್ಮ ಎಂಬ ಬ್ರಾಹ್ಮಣ ಯುವತ ತನ್ನ ಗುರುಗಳ ಜೊತೆ ವೇದಗಳನ್ನು ಕಲಿಯಲು ಕಂಚಿಗೆ ಹೋಗಿದ್ದ. ಆದ್ರೆ ಒಂದು ಘಟನೆ ಅವನ ಜೀವನವನ್ನೇ ಬದಲಿಸಿತು. ಪಲ್ಲವ ಸೇನೆಯ ಅಶ್ವದಳದ ರಕ್ಷಕರಿಂದ ಅವಮಾನ. ಒಬ್ಬ ವಿದ್ವಾಂಸನ ಮನಸ್ಸು ನೋವಿನಿಂದ ಉರಿದಿತು. ನಾನು ಯಾಕೆ ಅಶಕ್ತ? ಆ ದಿನ ಪುಸ್ತಕ ಹಿಡಿದ ಕೈ ಖಡ್ಗ ಹಿಡಿಯಿತು. ಮಯೂರ ಶರ್ಮ ಕಾಡಿನತ್ತ ತೆರಳಿದನು. ಶ್ರೀಪರ್ವತದ ದಟ್ಟ ಅರಣ್ಯಗಳಲ್ಲಿ ಗೆರಿಲ್ಲಾ ಯುದ್ಧ ಆರಂಭಿಸಿದನು. ಅವನ ಸಾಹಸ, ಅವನ ಧೈರ್ಯ ಕೊನೆಗೆ ಪಲ್ಲವ ರಾಜ ವಿಷ್ಣುಗೋಪನನ್ನೇ ತಗ್ಗಿಸಿತು. ಕ್ರಿಸ್ತಶಕ 345 ಕದಂಬ ಸಾಮ್ರಾಜ್ಯದ ಹುಟ್ಟು. ಮಯೂರ ಶರ್ಮನ ನಂತರ ಕದಂಬರು ಒಂದು ಬಲಿಷ್ಠ ಸಾಮ್ರಾಜ್ಯವಾಗಿ ಬೆಳೆಯಿದರು. ಅವರ ಆಡಳಿತ ವ್ಯವಸ್ಥೆ ವಿಶೇಷವಾಗಿತ್ತು. ರಾಜ್ಯವನ್ನು ವಿಷಯಗಳಾಗಿ ವಿಭಾಗಿಸಿ ಸ್ಥಳೀಯ ಆಡಳಿತಕ್ಕೆ ಸ್ವಾತಂತ್ರ್ಯ ನೀಡಿದರು. ಇದು ಇಂದಿನ ಡಿಸೆಂಟ್ರಲೈಸ್ಡ್ ಆಡಳಿತದ ಮೂಲ. ಈ ವಂಶದ ಅತ್ಯಂತ ಪ್ರಸಿದ್ಧ ರಾಜ ಕಾಕುಸ್ಥವರ್ಮ. ಅವನ ಕಾಲದಲ್ಲಿ ಕದಂಬ ಸಾಮ್ರಾಜ್ಯ ತನ್ನ ಶಿಖರ ತಲುಪಿತು. ಉತ್ತರ ಭಾರತದ ಗುಪ್ತರೊಂದಿಗೆ ಸಂಬಂಧ, ರಾಜಕೀಯ ಬಲ. ಆದರೆ ಕದಂಬರು ಕೇವಲ ಯೋಧರಲ್ಲ, ಅವರು ಕಲೆ, ಧರ್ಮ ಮತ್ತು ಸಂಸ್ಕೃತಿಯ ಪೋಷಕರು. ಬನವಾಸಿ ಒಂದು ರಾಜಧಾನಿ ಮಾತ್ರವಲ್ಲ, ಒಂದು ಸಂಸ್ಕೃತಿಯ ಕೇಂದ್ರ. ಕನ್ನಡದ ಮಹತ್ವ. ಕದಂಬರು ನಮಗೆ ಕೊಟ್ಟ ಅತಿದೊಡ್ಡ ಕೊಡುಗೆ ಏನು ಗೊತ್ತಾ? ನಮ್ಮ ಕನ್ನಡ ಭಾಷೆ. ಕನ್ನಡವನ್ನು ಆಡಳಿತ ಭಾಷೆಯಾಗಿ ಬಳಸಿದ ಮೊದಲ ರಾಜವಂಶ ಕದಂಬರು. ಕ್ರಿಸ್ತಶಕ 450ರಲ್ಲಿ ಹಾಸನ ಜಿಲ್ಲೆಯ ಹಲ್ಮಿಡಿಯಲ್ಲಿ ಸಿಕ್ಕಿದ ಶಾಸನ, ಕನ್ನಡದ ಮೊದಲ ಲಿಖಿತ ಸಾಕ್ಷಿ. ಇದು ನಮ್ಮ ಭಾಷೆಯ ಗೌರವ. ಆದಿಕವಿ ಪಂಪ ಹೇಳುತ್ತಾರೆ, ಆರಂಕುಶವಿಟ್ಟೊಡಂ ನೆನವುದೆನ್ನಮನಂ ಬನವಾಸಿದೇಶಮಂ. ಅಂದರೆ ಎಷ್ಟೇ ದೂರ ಹೋದರೂ ಮನಸ್ಸು ಬನವಾಸಿಯತ್ತವೇ ಹೋಗುತ್ತದೆ. ಇದು ಆ ಭೂಮಿಯ ಮಹಿಮೆ. ಬನವಾಸಿಯ ಮಧ್ಯದಲ್ಲಿ ನಿಂತಿರುವ ಅದ್ಭುತ ವಾಸ್ತುಶಿಲ್ಪ ಮಧುಕೇಶ್ವರ ದೇವಾಲಯ. ಇಲ್ಲಿನ ಶಿವಲಿಂಗ ಜೇನು ಬಣ್ಣದಂತೆ ಕಾಣುತ್ತದೆ. ಆದ್ದರಿಂದಲೇ ಹೆಸರು ಮಧುಕೇಶ್ವರ. ಕದಂಬರ ವಾಸ್ತುಶಿಲ್ಪ ಶೈಲಿ ಕದಂಬ ನಾಗರ ಶೈಲಿ. ಮೆಟ್ಟಿಲಿನ ಆಕಾರದ ಗೋಪುರ. ಇಲ್ಲಿರುವ ನಂದಿ ಮೂರ್ತಿ ಒಂದು ಅದ್ಭುತ. ಒಂದು ಕಣ್ಣು ಶಿವನತ್ತ, ಮತ್ತೊಂದು ಪಾರ್ವತಿಯತ್ತ. ಇದು ಕೇವಲ ದೇವಾಲಯವಲ್ಲ, ಇದು ಇಂಜಿನಿಯರಿಂಗ್ ಅದ್ಭುತ. ಕ್ರಿಸ್ತಶಕ 540ರ ಸುಮಾರಿಗೆ ಕದಂಬ ಸಾಮ್ರಾಜ್ಯ ಕುಗ್ಗಿತು. ಬಾದಾಮಿ ಚಾಲುಕ್ಯರ ಏಳಿಗೆ. ಆದರೆ ಕದಂಬರ ಪರಂಪರೆ ಎಂದಿಗೂ ಮಾಸಲಿಲ್ಲ. ಚಾಲುಕ್ಯರು, ರಾಷ್ಟ್ರಕೂಟರು, ಹೊಯ್ಸಳರು ಎಲ್ಲರಿಗೂ ಕದಂಬರೇ ಬುನಾದಿ. ಇಂದಿಗೂ ಪ್ರತಿ ವರ್ಷ ಬನವಾಸಿಯಲ್ಲಿ ಕದಂಬೋತ್ಸವ ಆಚರಣೆ, ನಮ್ಮ ಸಂಸ್ಕೃತಿಯ ಹಬ್ಬ. ಗೆಳೆಯರೆ, ಕದಂಬರ ಕಥೆ ನಮಗೆ ಏನು ಹೇಳುತ್ತದೆ ಗೊತ್ತಾ? ಅವಮಾನವನ್ನು ಸಹಿಸಬೇಡಿ, ಅದನ್ನು ಶಕ್ತಿಯಾಗಿ ರೂಪಿಸಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.